ಬದುಕನ್ನು ರೂಪಿಸುವ ಸಂಗತಿಗಳು 10 ಹಲವು. ನಮ್ಮ ಬದುಕು ಹೇಗೆ ಇರಬೇಕು ಎಂಬುದನ್ನು ಮೊದಲು ನಾವು ನಿರ್ಧರಿಸಬೇಕು. ಆ ಬಳಿಕ ನಾವು ಅದಕ್ಕೆ ತಕ್ಕ ಪರಿಸರ ನಿರ್ಮಿಸಿಕೊಳ್ಳಬೇಕು. ನಾವು ಬಯಸುವ ಬದುಕೇ ಬೇರೆ, ಪರಿಸರವೇ ಬೇರೆಯಾದರೆ ನಮ್ಮ ಬಯಕೆ ಕೈಗೂಡುವುದಿಲ್ಲ. ಒಂದು ಆಲದ ಮರದ ಬೀಜವು ರಸ್ತೆಯ ಬದಿಯಲ್ಲಿ ಎಷ್ಟೋ ದಿನಗಳಿಂದ ಒಂದು ಸಣ್ಣ ಕಲ್ಲಿನ ಕೆಳಗೆ ಬಿದ್ದಿತ್ತು. ಒಂದು ದಿನ ಯಾರೋ ಆ ಕಲ್ಲನ್ನು ಎಡವಿದರು. ಆ ಕಲ್ಲಿನ ಕೆಳಗಿದ್ದ ಬೀಜವು ಅವರ ಕಣ್ಣಿಗೆ ಕಂಡಿತು. ಆ ಮನುಷ್ಯ ಮತ್ತು ಬೀಜಿನ ಮಧ್ಯೆ ಸಂಭಾಷಣೆ ನಡೆಯಿತು. ಬೀಜ, ಅಣ್ಣನವರೇ, ನನ್ನನ್ನು ಎತ್ತಿ ಭೂಮಿಯಲ್ಲಿ ಬಿತ್ತಿ ಒಂದಿಷ್ಟು ನೀರು ಹನಿಸಿರಿ. ನಾನು ಹೆಮ್ಮರವಾಗಿ ಬೆಳೆಯುತ್ತೇನೆ. ಮನುಷ್ಯ, ನೋಡಿದರೆ ಒಂದು ಸಾಸುವೆ ಕಾಳಿನಷ್ಟು ಸಣ್ಣದಾಗಿರುವಿ. ನೀನೇನು ಬೆಳೆಯುತ್ತಿ ನಡೆ. ಬೀಜ, ಅಣ್ಣನವರೇ, ದಯವಿಟ್ಟು ಹಾಗೆ ಹೇಳಬೇಡಿ. ಬೀಜ ಯಾವಾಗಲೂ ಸಣ್ಣದೇ ಇರುತ್ತದೆ. ಬಿತ್ತಿದ ನಂತರ ಬೆಳೆದು ದೊಡ್ಡದಾಗುತ್ತದೆ. ಬಿತ್ತಿದ ಮೇಲೆ ನನಗೆ ನೀವೇನು ಹಾಲು ಜೇನು ಸುರಿಯಬೇಡಿ. 4 ಹನಿ ನೀರು ಹನಿಸಿದರೆ ಸಾಕು. ನಿಮ್ಮ ಉಪಕಾರ ನಾನೆಂದೂ ಮರೆಯುವುದಿಲ್ಲ. ಬೀಜದ ಮೃದು ಮಧುರ ಮಾತಿನಿಂದ ಆ ಮನುಷ್ಯನ ಮನ ಕರಗಿತು. ಅದನ್ನು ಎತ್ತಿಕೊಂಡು ರಸ್ತೆ ಸಮೀಪದ ನೆಲದಲ್ಲಿ ಬಿತ್ತಿ 4 ಹನಿ ನೀರು ಹನಿಸಿ ಏನಾದರಾಗಲಿ, ನನ್ನ ಕೆಲಸ ಮುಗಿಯಿತೆಂದು ಹೋದ. ಕೆಲವೇ ದಿನಗಳಲ್ಲಿ ಆ ಬೀಜವು ಬೆಳೆದು ಹೆಮ್ಮರವಾಗಿ ಅಸಂಖ್ಯ ಜನರಿಗೆ ನೆರವು ನೀಡಿತು. ಥಾಮಸ್ ಆಲ್ವಾ ಎಡಿಸನ್ ಒರಟು ಹುಡುಗನೆಂದು ಶಾಲೆಯಿಂದ ಹೊರಗೆ ಹಾಕಿದ್ದರು. ಉಳಿದ ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿದಂತೆ ಮರುಮಾತನಾಡದೆ ಕೇಳುತ್ತಿದ್ದರು. ಎಡಿಸನ್ ಮಾತ್ರ ಇದು ಹೀಗೇಕೆ ಎಂದು ನೂರಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಇದರಿಂದ ಬೇಸರಿಸಿಕೊಂಡು ಥಾಮಸ್ನನ್ನು ಹೊರಗೆ ಹಾಕಿದ್ದರು. ಮನೆಯಲ್ಲಿ ಅವನ ತಾಯಿ ಅವನಿಗೆ ಗುರುವಾಗಿ ವಿದ್ಯೆಯನ್ನಿತ್ತಳು. ಮುಂದೆ ಅವನೇ ಬೆಳೆದು ಸಾವಿರಾರು ವೈಜ್ಞಾನಿಕ ಸಂಶೋಧನೆಗಳ ಸರದಾರನಾಗಿದ್ದ. ಒಂದು ವೇಳೆ ಅವನ ತಾಯಿಯು ಅವನಿಗೆ ಪ್ರೇರಣೆ ಪ್ರೋತ್ಸಾಹ ನೀಡಿರದಿದ್ದರೆ ಜಗತ್ತು ಒಬ್ಬ ಮಹಾವಿಜ್ಞಾನಿಯನ್ನು ಕಳೆದುಕೊಳ್ಳುತ್ತಿತ್ತು.